ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದನ ಲೋಕ ಬೆಂಗಳೂರು. ನಾನು ನಿಮ್ಮೆಲ್ಲರ ನೆಚ್ಚಿನ ಶಿಲ್ಪ. ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನು ಇಷ್ಟು ಕತ್ತಲಲ್ಲೇ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೊರಟಿದ್ದೀನಿ ಫ್ರೆಂಡ್ಸ್. ಇದು 2ನೇ ವರ್ಷದ ಪಾದಯಾತ್ರೆ, ಯುಗಾದಿ ಪಾದಯಾತ್ರೆ. 161 ಕಿಲೋಮೀಟ್ರ್ ಈಗ ಪಾದಯಾತ್ರೆ ನಮ್ಮ ಆನೇಕಲ್ನಿಂದ ಹೊರಟಿದ್ದೀವಿ. ಬನ್ನಿ, ನೀವು ನನ್ನ ಜೊತೆ ಜಾಯ್ನ್ ಆಗಿ ಎಲ್ಲರೂ ಹೋಗೋಣ. ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಿದ್ದೀವಿ. ನೋಡಿ ಬೇಕಾರೆ ನಮ್ಮ ಫ್ಯಾಮಿಲಿನೂ ಅಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕ ಊರಿನವರು ಎಲ್ಲ ಬರ್ತಿದ್ದಾರೆ. ನೀವು ನನ್ನ ಜೊತೆ ಬನ್ನಿ, ಜಾಯ್ನ್ ಆಗೋಣ. ಈ ವರ್ಷ ಪಾದಯಾತ್ರೆಯ ಅನುಭವ ಹೇಗಿದೆ ಅಂತ ಈ ವಿಡಿಯೋ ಮೂಲಕ ನಾನು ಹಂಚ್ಕೊಳ್ತೀನಿ. ಸೊ ಈಗ ನಾವು ಆನೇಕಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಎಕ್ಸಾಕ್ಟ್ ಟೈಮು 3:22 ಆಗಿದೆ. ಈಗ ನಾನು ಲೈವಲ್ಲೇ ವಾಯ್ಸ್ ಕೊಡ್ತಾ ನನ್ನ ಅನುಭವ ಹೇಗಿದೆ ಅಂತ ಎಲ್ಲ ಹೇಳ್ಕೊಳ್ತಾ ಹೋಗ್ತಾ ಇರ್ತೀನಿ. ನೀವು ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೋಗೋಣ ಫ್ರೆಂಡ್ಸ್. ಪಾದಯಾತ್ರೆ. ಹಾಂ ಅಂಕಲ್, ಬಾಯ್ ಅಂಕಲ್. ಫ್ರೆಂಡ್ಸ್ ನೋಡಿ ಎಷ್ಟು ಕತ್ಲಲ್ಲಿ ಹೋಗ್ತಾ ಇದ್ದೀವಿ ಅಂತ. ಆನೇಕಲ್ ಬಿಟ್ಟು ಮುಂದೆ ಪಾಸ್ ಆಗಿದ್ದೀವಿ. ಕತ್ಲಿರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲ್ಲ, ಬೆಳಕಾದ್ಮೇಲೆ ವೀಡಿಯೋ ಮಾಡ್ತೀನಿ. ನಮ್ಮ ಗುಮ್ಲಾಪುರ್ಗೆ ಹೋಗೋ ತನಕ ನಮಗೆ ಬೆಳಕೇ ಆಗೋದಿಲ್ಲ, ಆಮೇಲೆ ಬೆಳಕಾಗುತ್ತೆ. ಗುಮ್ಲಾಪುರ ಬಿಟ್ಟು ಮುಂದೆ ಹೋಗ್ತಿದ್ದಂಗೆ ಇಲ್ಲಿ ಶಿವನ ದೇವಸ್ಥಾನ ಇದೆ. ಪೆಂಡಲ್ ಹಾಕಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಪ್ರತಿ ವರ್ಷ. ಲಾಸ್ಟ್ ಇಯರ್ ನಾವು ಬಂದಾಗ ಇನ್ನೂ ದೇವಸ್ಥಾನ ಕನ್ಸ್ಟ್ರಕ್ಷನ್ ಲೆವೆಲಲ್ಲಿತ್ತು. ಈಗ ದೇವಸ್ಥಾನ ಎಲ್ಲ ಕಂಪ್ಲೀಟ್ ಆಗಿದೆ. ಬೆಳಗ್ಗೆ 5:30 ಅಷ್ಟರಲ್ಲೇ ಇಲ್ಲಿ ಟಿಫನ್ ರೆಡಿ ಮಾಡಿದ್ರು. ಪಲಾವು, ಬೋಂಡ ಈ ಥರ ಎಲ್ಲ ಕೊಡ್ತಾಯಿದ್ರು. ನಾವು ಹೋಗಿ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಶಿವನ ದರ್ಶನನೂ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಮತ್ತೆ ಪಾದಯಾತ್ರೆನ ಕಂಟಿನ್ಯೂ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಗುಮ್ಲಾಪುರ ಬಿಟ್ಟು ಮುಂದೆ ಬಂದಿದ್ದೀವಿ. ಪುತ್ತೂರು ಅಲ್ಲಿ ಲೈಟಾಗಿ ಟಿಫನ್ನು, ಕಾಫಿ ಕೊಟ್ಟರು, ಬೋಂಡ ಕೊಟ್ಟರು, ತಿನ್ಕೊಂಡು ಹಂಗೆ ಮಹದೇಶ್ವರ ಸ್ವಾಮಿಗಳ ದೇವಸ್ಥಾನನೇ ಇತ್ತು, ದರ್ಶನನೂ ಮಾಡ್ಕೊಂಡು ಈಗ ಮತ್ತೆ ನೆಕ್ಸ್ಟು ಸ್ಟಾರ್ಟ್ ಮಾಡಿದ್ದೀವಿ ನಡೆಯೋಕ್ಕೆ. ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ. ಬೆಳಗ್ಗೆ ಕತ್ಲಲ್ಲಿ ಯಾರೂ ಕಾಣಿಸ್ಲಿಲ್ಲ, ಇವಾಗ ನೋಡಿ ನಿಮಗೆ ಎಷ್ಟು ಜನ ಹೋಗ್ತಿದ್ದಾರೆ ಕಾಣ್ತಾ ಇದೆ. ಇನ್ನೂ ಹಿಂದೆ ತುಂಬ ಜನ ಬರ್ತಿದ್ದಾರೆ. ಇವಾಗ ಕಾಣ್ತಿಲ್ಲ, ಇನ್ನು ಹಿಂದೆ ಬರ್ತಿದ್ದಾರೆ. ಫ್ರೆಂಡ್ಸ್, ತಳಿ ನಿಯರ್ ಇದ್ದೀವಿ. ನೋಡಿ ಇಲ್ಲಿ ಕೆರೆ ಕಾಣ್ತಿದೆ. ಇಲ್ಲೆಲ್ಲ ಕೊಡ್ತಾ ಇದ್ದಾರೆ ನೋಡು, ಜ್ಯೂಸು, ಬಾಳೆಹಣ್ಣು, ನೀರು ಎಲ್ಲ ಕೊಡ್ತಾ ಇದ್ದಾರೆ. ಲಾಸ್ಟ್ ಇಯರು ತಳಿಗೆ ಬರೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿದ್ದೆ. ಈ ಇಯರ್ ಸ್ವಲ್ಪ ಎನರ್ಜಿಟಿಕ್ ಆಗಿದ್ದೀನಿ. ಪಾದಯಾತ್ರೆ ಫುಲ್ಲು ಹಿಂಗೆ ಇದ್ದರೆ ಫುಲ್ ಖುಷಿ. ಇದು ಒಂದೇ ಹತ್ರ ಅಲ್ಲ, ಎಷ್ಟು ಹತ್ರ ಕೊಡ್ತಿದ್ರು ಗೊತ್ತಾ. ಆಲ್ರೆಡಿ ಬೇಕಿದ್ರೆ ತೊಗೋತೀವಿ, ಇಲ್ಲ ಅಂದರೆ ಬರ್ತಾ ಇರ್ತೀವಿ ನಡ್ಕೊಂಡು. ತಳಿ ಬೇಗ ರೀಚ್ ಆಗಿದ್ದೀವಿ. ಟೈಮ್ ಈಗ 7:15. ತಳಿ ಹತ್ರ ಬಂದ್ಬಿಟ್ಟಿದ್ದೀವಿ ಇಷ್ಟು ಬೇಗ. ಚೆನ್ನಾಗಿದೆ. ಇಲ್ಲಿ ತಳಿ ಕೆರೆ ಪಾಸ್ ಆಗ್ತಿದ್ದಂಗೆ ಕೋಲುಗಳು ನೋಡಿ ಎಷ್ಟು ಕೋಲುಗಳು ಹಾಕಿದ್ದಾರೆ. ಏನಕ್ಕೆ ಅಂತ ನೋಡ್ತಿದ್ದೀರಾ? ಭಕ್ತರೆಲ್ಲ ಬಂದರೆ ಕೋಲುಗಳೆಲ್ಲ ತೊಗೊಂಡು ಹೋಗಲಿ ಅಂತ ಇವ್ರು ರೆಡಿ ಮಾಡಿಕೊಂಡು ಇಟ್ಟಿರೋದು. ಲೈಟ್ ವೆಯ್ಟ್ ಇರುತ್ತೆ ಕೋಲುಗಳು, ಬಿದಿರು ಕೋಲಿಂದ ಮಾಡಿರೋದು. ನೆಕ್ಸ್ಟ್ ಚಾಕ್ಲೇಟ್ಸ್ ಎಲ್ಲನೂ ಇಟ್ಟಿದ್ದಾರೆ. ನೋಡಿ ಎಷ್ಟು ಫ್ಲೇವರ್ ಚಾಕ್ಲೇಟ್ಸ್ ಇದೆ. ನಾನು 1-2 ತೊಗೊತಿದ್ರೆ, ತೊಗೊಳಮ್ಮ ನಿಂಗೆ ಎಷ್ಟು ಬೇಕೋ ಅಷ್ಟು ಬೇಕಾಗುತ್ತೆ ದಾರಿ ಉದ್ದಕ್ಕೂ ಅಂತ ಹೇಳಿದ್ರು ಪಾಪ. ನೆಕ್ಸ್ಟ್ ಅಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಬಂದರೆ ಅಗ್ರಹಾರ ಅಂತ ಈ ಊರ ಹೆಸರು. ಇಲ್ಲಿ ಪೆಂಡಲ್ ಹಾಕ್ಬಿಟ್ಟು ಮುದ್ದೆ, ಅನ್ನ, ಸಾಂಬಾರು, ಹೋಳಿಗೆ, ಕಜ್ಜಾಯ ಎಲ್ಲ ಕೊಡ್ತಾಯಿದ್ರು. ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಈಸ್ಕೊಂಡು ತಿಂದರು. ನಾನು ಒಂದು ಹೋಳಿಗೆ ತೊಗೊಂಡೆ, ತಿಂದು ಮತ್ತೆ ಅಲ್ಲಿಂದ ನೆಕ್ಸ್ಟು ಹಂಗೆ ಪಾದಯಾತ್ರೆನ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ನಾವು ಆನೇಕಲ್ಲಿಂದ ಹೊರಟಾಗ ಎಷ್ಟು ಜನ ಇದ್ದರು ನೀವೇ ನೋಡಿದ್ರಲ್ಲ. ಅಲ್ಲೊಬ್ರು ಇಲ್ಲೊಬ್ರು ನಡ್ಕೊ ಬರ್ತಿದ್ರು. ಈಗ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ. ಹಿಂದೆ ನೋಡಿ, ಮುಂದೆ ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ. ಇನ್ನೂ ಜವಳಗೆರೆ, ಕೊಳಗಂಡಳ್ಳಿ ನಿಯರ್ ಹೋಗ್ತಾ ಇದ್ದಂಗೆ ತುಂಬ ಜನ ಜಾಸ್ತಿ ಆಗೋಗ್ತಾರೆ. ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಈ ಸರಿ ಒಂದು ವೆರೈಟಿ ಇರಲಿ ಅಂತ ಕೋಲ್ ತಗೊಂಡಿದ್ದೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ಚಿರತೆ ಇದೆ ಅಂತ ಭಯ.
ಚಿರತೆ ಬಂದರೆ ಹೊಡಿಯೋಕ್ಕೆ ಕೊಲ್ಬೇಕಲ್ವಾ, ಅದಕ್ಕೋಸ್ಕರ ಎತ್ಕೊಂಡಿದ್ದೀನಿ. ಜವಳಗೆರೆ ಫಾರೆಸ್ಟ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಪಕ್ಕದಲ್ಲಿ ಪೆಂಡಲ್ಲೆಲ್ಲ ಹಾಕಿ ಊಟ ಕೊಡ್ತಾ ಇದ್ದಾರೆ, ಮುದ್ದೆ ಊಟ. ಸ್ವಲ್ಪ ಊಟ ಮಾಡಿಕೊಂಡು ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತೀವಿ. ನೋಡಿ ಅಲ್ಲಿ ಕಾಣ್ತಾ ಇದೆ ಆರ್ಚು, ಫಾರೆಸ್ಟ್ ಅದೇ. ಊಟ ಮಾಡಿಬಿಟ್ಟು ಹೋಗೋಣ. ಜವಳಗೆರೆ ಫಾರೆಸ್ಟ್ ಎಂಟ್ರೆನ್ಸಲ್ಲಿ ನಿಂತಿದ್ದೀವಿ. ಇನ್ನೆಲ್ಲ ಒಳಗಡೆ ಫಾರೆಸ್ಟೇ. ನೀವು ನೋಡಿದ್ರಲ್ಲ ಫ್ರೆಂಡ್ಸ್, ದಾರಿ ಉದ್ದಕ್ಕೂ ಎಲ್ಲನೂ ಕೊಡ್ತಾರೆ ನಮಗೆ. ಎಲ್ಲನೂ ಕೊಡ್ತಾರೆ, ಊಟ, ತಿಂಡಿ, ಕಾಫಿ, ಟೀ, ಜ್ಯೂಸ್, ಮಜ್ಜಿಗೆ, ಏನು ಬೇಕು ನಿಮಗೆ ಎಲ್ಲ ಸಿಗುತ್ತೆ. ಏನು ತರೋ ಅವಶ್ಯಕತೆಯೇ ಇಲ್ಲ ಮನೆಯಿಂದ. ನಾವು ಎಲ್ಲನೂ ಇಲ್ಲೇ ಕೊಡ್ತಾರೆ. ದಾರಿ ಉದ್ದಕ್ಕೂ ತಿನ್ಕೊಂಡು ಕುಡ್ಕೊಂಡು ಹೋಗ್ಬೋದು. ಒಂದು ಜೊತೆ ಡ್ರೆಸ್ ತಂದರೆ ಸಾಕು. ಮಾಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಗೆ ನಡೆಯೋಕ್ಕೆ ಕಾಲಲ್ಲಿ ಶಕ್ತಿ ಇದ್ದರೆ ಸಾಕು. ಬಾ. ಹೆವಿ ಬಿಸಿಲು, ಫಾರೆಸ್ಟ್ ಒಳಗಡೆ ನಡೆಯೋಕ್ಕಾಗ್ತಿಲ್ಲ. ನೋಡಿ ಬೇಕಾದ್ರೆ ನೀವೇ ಸುತ್ತ ಹೆಂಗಿದೆ ಅಂತ. ನೋಡಿ ಇಲ್ಲಿ ನಡೆಯೋರಿಗೆ ಅಂದ್ಬಿಟ್ಟೆ ಕೊಡೋದಕ್ಕೆ ಜ್ಯೂಸು, ವಾಟ್ರ್ ಬಾಟ್ಲು, ಕಲ್ಲಂಗಡಿ ಹಣ್ಣು ಎಲ್ಲ ಇಟ್ಕೊಂಡು ಕೂತಿರ್ತಾರೆ. ತೊಗೊಳ್ಳಿ ಅಂತಾರೆ. ನಾವೇನಾದರೂ ತೊಗೊಂಡಿಲ್ಲ ಅಂದರೆ ಪಾಪ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಅವ್ರನ್ನ ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ನೋಡ್ಬಿಟ್ಟೆ ನಾವು ಸ್ವಲ್ಪ ತೊಗೊಂಡು ತಿನ್ಕೊಂಡು ಹೋಗ್ತಾ ಇರ್ತೀವಿ. ನೋಡಿ ಇಲ್ಲಿ ಅಲ್ಲಲ್ಲಿ ಈ ಥರ ಪೆಂಡಲ್ ಹಾಕಿ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಮೆಡಿಕಲ್ ಮಾತ್ರೆಗಳೆಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಕೊಳಗಂಡಳ್ಳಿಯಿಂದ ಇನ್ನೂ ಮುಂದೆ ಬಂದು ಇಲ್ಲಿ ಪೆಂಡಲ್ ಹಾಕಿ ಊಟ ಹಾಕ್ತಿದ್ದಾರೆ. ಮುದ್ದೆ, ಅನ್ನ, ಸಾಂಬಾರು ಎಲ್ಲ ತಿನ್ಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಹಂಗೆ ಪಾದಯಾತ್ರೆ ಕಂಟಿನ್ಯೂ ಮಾಡ್ತಿದ್ದೀವಿ. ಇಲ್ಲಿಂದ ಇನ್ನೂ 6 ಕಿಲೋಮೀಟ್ರ್ ಆಗುತ್ತೆ ಹುಣಸನಹಳ್ಳಿನ. ನೆಕ್ಸ್ಟು ಆಲ್ಟ್ ಆಗೋದು ಹುಣಸನಹಳ್ಳಿ. ಅಲ್ಲಿ ತನಕನೂ ಮತ್ತೆ ಪಾದಯಾತ್ರೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಒಂದು 2 ಕಡೆ ರೆಸ್ಟ್ ಮಾಡಿದ್ವಿ ಫ್ರೆಂಡ್ಸ್. ಕಾಲೆಲ್ಲ ತುಂಬ ನೋಯ್ತಾ ಇತ್ತು. ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು, ಎದ್ದು ಬರೋದು, ಮತ್ತೆ ಪಾದಯಾತ್ರೆ ಕಂಟಿನ್ಯೂ ಮಾಡೋದು. ಫ್ರೆಂಡ್ಸ್ ಈಗ ಎಲ್ಲಿದ್ದೀವಿ ಗೊತ್ತಾ? ನಾವು ಚಿಕ್ಕೊಂಡಳ್ಳಿ ಗ್ರಾಮ. ಇನ್ನು 3 ಕಿಲೋಮೀಟ್ರ್ ದೂರದಲ್ಲಿದೆ ಹುಣಸನಹಳ್ಳಿ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗಿ ಆಮೇಲೆ ಆಲ್ಟ್ ಮಾಡೋಣ ಅಂತ ಮಾತಾಡ್ತಿದ್ದಾರೆ. ನೋಡೋಣ, ಇನ್ನೂ ಎಲ್ಲಿ ಗೊತ್ತಿಲ್ಲ ಆಲ್ಟ್ ಆಗೋದು. ಇಲ್ಲಿ ಅಷ್ಟೇ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಲಾಸ್ಟ್ ಇಯರ್ ಇಲ್ಲೇ ಸ್ಟೇ ಆಗಿದ್ವಿ ನೈಟು. ಇದ್ರ ಒಳಗಡೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು. ಊಟದ ವ್ಯವಸ್ಥೆ, ಮಲ್ಕೊಳ್ಳೋದಕ್ಕೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಪ್ರತಿ ವರ್ಷನೂ. ಫ್ರೆಂಡ್ಸ್ ಹುಣಸನಹಳ್ಳಿ ಬಿಟ್ಟು ಇನ್ನೂ ಮುಂದೆ ಬಂದಿದ್ದೀವಿ. ಇದು ಬಸವನಪುರ ಅಂತ ಈ ಊರ ಹೆಸರು. ಇಲ್ಲೇ ಸ್ಟೇ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿನೂ ಅಷ್ಟೇ ಊಟದ ವ್ಯವಸ್ಥೆ ಎಲ್ಲ ಮಾಡೋರೆ. ಎಷ್ಟು ಜನ ಸ್ಟೇ ಆಗಿದ್ದಾರೆ ಇಲ್ಲೇ ಅಂತ. ಇದಾದಮೇಲೆ ನೆಕ್ಸ್ಟ್ ಇನ್ನು ದಬ್ಬುಳಿ ಕ್ರಾಸ್ ಸಿಗುತ್ತೆ, ಅಂದರೆ ಫಾರೆಸ್ಟು. ಅಲ್ಲಿ ಫಾರೆಸ್ಟ್ ಒಳಗಡೆ ಎಂಟ್ರಿ ಇಲ್ಲ ಅಂತಿದ್ದಾರೆ. ಸೊ ಅದಕ್ಕೆ ಎಲ್ಲರೂ ಇಲ್ಲೇ ಆಲ್ಟ್ ಆಗಿದ್ದಾರೆ. ಮತ್ತು ಬೆಳಗ್ಗೆ ಎದ್ದು ಎಲ್ಲರೂ ಪಾದಯಾತ್ರೆ ಕಂಟಿನ್ಯೂ ಮಾಡೋದು.
ಎಲ್ಲಂದರೆ ಅಲ್ಲಿ ಮಲಗ್ತೀವಿ ಫ್ರೆಂಡ್ಸ್, ಇಲ್ಲೇ ಅಲ್ಲೇ ಅಂತ ಏನಿಲ್ಲ. ಪಾದಯಾತ್ರೆ ಬಂದಮೇಲೆ ಎಲ್ಲಾದರೂ ಮಲಗೋದೆ. ಎಲ್ಲಿ ಊಟ ಮಾಡ್ತೀವಿ, ಎಲ್ಲಿ ತಿಂತೀವೋ, ಎಲ್ಲಿ ಮಲಗ್ತೀವೋ ಅದು ಗೊತ್ತೇ ಆಗಲ್ಲ. ಈಗ 12:30 1 o'clock ಆಗಿದೆ ಟೈಮು. ಈಗ ಮತ್ತೆ ಪಾದಯಾತ್ರೆ ಶುರು ಮಾಡಿದ್ದೀವಿ. ಕತ್ಲು ಏನು ಕಾಣ್ತಿಲ್ಲ, ಕತ್ಲಲ್ಲೇ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಟಾರ್ಚ್ ಹಾಕ್ಕೊಂಡು. ದಬ್ಗುಳಿ ಕ್ರಾಸ್ ಹತ್ರ ರೀಚ್ ಆಗಿದ್ದೀವಿ. ಟೈಮ್ 2:40 ಆಗಿದೆ. ಜನ ನೋಡಿ ಎಷ್ಟು ಜನ ಮಲಗಿದ್ದಾರೆ ಇಲ್ಲಿ ಅಂತ. ಅಲ್ಲಿ ಕ್ರಾಸಲ್ಲಿ ಎಂಟ್ರಿ ಇಲ್ಲ ಈಗ ಫಾರೆಸ್ಟ್ ಒಳಗಡೆ. 6 ಗಂಟೆಗೆ ಬಿಡೋದು ಅಂತ ಹೇಳ್ತಿದ್ದಾರೆ. ಸೊ ಎಲ್ಲರೂ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ದಬ್ಗುಳಿ ಕ್ರಾಸ್ಗೆ ಎಲ್ಲ ರೀಚ್ ಆಗಿದ್ದಾರೆ. ಮಾರ್ನಿಂಗ್ ಟಿಫನ್ ಕೊಡ್ತಾವ್ರೆ, ಪಲಾವು. ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಒಳಗಡೆನೂ ಬಿಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಬಟ್ ಒಬ್ಬೊಬ್ಬರನ್ನೇ ಬಿಡ್ತಿಲ್ಲ, ಗ್ರೂಪಾಗಿ ಬಿಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನಾವು ರೆಡಿಯಾಗಿದ್ದೀವಿ ಹೊರಡೋಕ್ಕೆ. ನೋಡಬೇಕು ಅಲ್ಲಿ ಮುಂದೆ ಹೋಗಿ ಬಿಡ್ತಾರಾ ಏನು ಮಾಡ್ತಾರೆ ಅಂತ. ಜನ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ. ದಬ್ಗುಳಿ ಕ್ರಾಸ್ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಈಗ ಟೈಮು 4:15 4:15 ಆಗಿದೆ ಟೈಮ್. ಇಲ್ಲಿಂದ ಲಾಸ್ಟ್ ಆಗತ್ತಾಗಲ್ಲ. ಥ್ಯಾಂಕ್ ಯು. ನಾನು ಹೆಂಗ ಅನ್ಕೊಂಡಿದ್ದೇನೆ ಮಾಯಪ್ಪನ ಪಾದಕ್ಕೊಂದು ಸರ್ ಉಗೇನಪ್ಪ ಉಗೇ ಮೈಕಾರ ಉಗೇ ಮಾಲ್ಮರಿಯ ಏನೋ ಒಂದು ನಮ್ಮ ಮನಸ್ಸಿನಾಗಿರೋ ಎಪ್ಪನ್ ತಿಳ್ಕೊಂಡ್ರೆ ಹಂಗನ ತಗೊಂಡೋಗ್ಬೇಡಿ ಇನ್ನೊಂದು ತಗೊಳ್ಳಿ ಒಂದಿ ಒಂದು ಮುಂದೆ ಕೊಡ್ತಾರೆ. ಫುಲ್ ಡೌನ್. ದಬ್ಗುಳಿ ಕ್ರಾಸಿಂದ ಬೆಟ್ಟ ಹತ್ತಿ ಇಳಿದು ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಶಾರ್ಟ್ಕಟ್ ರೋಡು. ಈ ರೋಡ್ ನೋಡಿ ಹೆಂಗೈತೆ ಅಂತ.
ಒಳ್ಳೆ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದಂಗೆ. ಇದು ಎಲ್ಲ ಫಾರೆಸ್ಟೇ. ದಾರಿ ನೋಡಿ ಹೆಂಗಿದೆ ಅಂತ. ಇನ್ನೂ ಮುಂದೆ ಇದೆ ಚಿಕ್ಕದಾಗಿ ದಾರಿ. ಸುತ್ತ ಕಾಡು. ಮಲೆ ಮಹದೇಶ್ವರ ಸ್ವಾಮಿಗಳನ್ನ ಮನಸ್ಸಿನಲ್ಲಿ ನೆಲೆಸ್ಕೊಂಡು ಹೋಗ್ತಾ ಇರಬೇಕಷ್ಟೇ ದಾರಿ ಉದ್ದಕ್ಕೂ. ದೇವರೇ ಕಾಪಾಡಪ್ಪ, ಯಾವುದೇ ತೊಂದರೆ ಆಗದೆ ಇರೋ ಥರ ಅಂತ. ಇಲ್ಲೊಂದು ಮಗ ಬಿದ್ದೈತಮ್ಮ, ನಮ್ಮ ಭಾವನ ಮಗಳು 2 ವರ್ಷದ. ಕ್ರಾಸ್గా పట్టుకోనాల వాళ్ళంతా కనిపించాల. డ్రైవర్ అదే 15,000 కొనిపోతా ఉందా పాపం ఇడకు చంద ఇడ 15,000 కొనిపోతా ఉందా ఆయేలా మా ఊరు ಓ ಇಲ್ಲೇ ಇದೆನಾ? ಬರ ಬರ ಎದಳು ನಮ್ಮನ್ನ ಸ್ವಲ್ಪ ಹಿಡಿಯಕ ಇದೆ ಇದೆ ಊಟ ಮಾತ್ರ ಮುಟ್ತಾರೆ ಕಾಲು ಮುಗಿತೀನಿ ಏ ಕೊಳೆ ಯೋ ಕಾಲು ಮುಟ್ಟಿ ಓ ಆಯಣ್ಣ ನಾ ಲಾಸ್ಟ್ ಇಯರ್ಗಿಂತ ಈ ವರ್ಷ ಜಾಸ್ತಿನೇ ಭಕ್ತಾದಿಗಳು ಬಂದಿದ್ದಾರೆ ಅಂತ ಹೇಳ್ಬೋದು. ಯಾವ ಚಿರತೆ ಭಯನೂ ಇಲ್ಲ, ಏನು ಭಯನೂ ಇಲ್ಲ ಜನಗಳಿಗೆ. ಯಾಕಂದರೆ ಮಹದೇಶ್ವರ ಸ್ವಾಮಿಗಳ ಮೇಲೆ ಅಷ್ಟು ಭಕ್ತಿ, ನಂಬಿಕೆ. ಫ್ರೆಂಡ್ಸ್, ನಿಯರ್ ಮಂಚ್ಕಂಡಳ್ಳಿ ಬೇಗ ಬಂದಿದ್ದೀವಿ. ಮಿಡ್ ನೈಟಲ್ಲೇ ಆ ದಬ್ಬಗುಳಿ ಕ್ರಾಸ್ ಹತ್ತಿ ಬೆಟ್ಟ ಹತ್ಕೊಂಡು ಬಂದಿದ್ದಕ್ಕೆ ಎಲ್ಲೂ ರೆಸ್ಟ್ ಮಾಡ್ದಂಗೆ ಬೇಗ ರೀಚ್ ಆಗಿದ್ದೀವಿ. ಇನ್ನೇನು ನಿಯರ್ ಮಂಚ್ಕಂಡಳ್ಳಿ, ಅಲ್ಲಿಂದ ದಬ್ಬಗುಳಿಗೆ 8 ಕಿಲೋಮೀಟ್ರ್ ಆಗುತ್ತೆ. ದಬ್ಬಗುಳಿಯಲ್ಲಿ ಹೋಗಿ ಆಮೇಲೆ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ನೆಕ್ಸ್ಟ್ ಅಲ್ಲಿ ದಬ್ಬಗುಳಿ ಬೆಟ್ಟ ಹತ್ತೋದು. ಇಲ್ಲಿ ಸ್ವಲ್ಪ ಲೈಟಾಗಿ ಟಿಫನ್ ತಿನ್ಕೊಂಡು ಹೊರಡೋದು. ಹಸುಗಳೆಲ್ಲ ಕಾಡ್ಗೆ ಹೋಗ್ತಾವೆ ಮೇಯ್ಕೊ ಬರೋಕ್ಕೆ. ಮಹೇಂದ್ರ ಅವರು ಸಹ 100 ರೂಪಾಯಿ ಕೊಟ್ಟಿದ್ದಾರೆ. ಭಗವಂತ ಮಲೆ ಮಹದೇಶ್ವರ ಅವ್ರಿಗೆ 5 ಆರೋಗ್ಯ ಕೊಟ್ಟು ಕಾಪಾಡಪ್ಪ. ಭಕ್ತಾದಿಗಳಲ್ಲಿ ಮನೆಗೆ ಕೈ ಮುಗಿಸ್ತಾ ಇದ್ವಿ. ಊಟ ಮಾಡಿ ಕಟ್ಟೆ ಡಸ್ಟ್ಬಿನ್ ಹಾಕಿ ಯಾರು ವೇಸ್ಟ್ ಮಾಡಿದ್ರೆ ಊಟ ಫ್ರೆಂಡ್ಸ್, ದಬ್ಬಗುಳಿ ಫಾರೆಸ್ಟಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ, ಇದೆ ಮೇನ್ ಎಂಟ್ರಿ ಪ್ಲೇಸ್. ಇಲ್ಲಿಂದ ಇನ್ನು ದಬ್ಬಗುಳಿವರೆಗೂ ಎಲ್ಲ ಕಾಡು. ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು ಬಿಸಿಲಲ್ಲಿ. ನಾನು ಮಾತ್ರ ಛತ್ರಿ ಹಿಡ್ಕೊಂಡು ನಡೀತಾ ಇದ್ದೀನಿ. ಲಾಸ್ಟ್ ಇಯರ್ ಸ್ವಲ್ಪ ತಲೆ ಹೊಡಿತು ಛತ್ರಿ ಹಿಡ್ಕೊಂಡು ಹೋಗೋಣ.
ಫ್ರೆಂಡ್ಸ್, ಫೈನಲಿ ದಬ್ಗುಳಿ ರೀಚ್ ಆಗಿದ್ದೀವಿ. ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ನೆಕ್ಸ್ಟ್ ದಬ್ಗುಳಿ ಬೆಟ್ಟ ಹತ್ತೋದು. ಸುಸ್ತಾಗ್ತಾ ಇದೆ, ಎನರ್ಜಿ ಕಡಿಮೆ ಆಗೋಗಿದೆ. ಫಸ್ಟ್ ಡೇ ಇದ್ದಷ್ಟು ಎನರ್ಜಿ ಇಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಕಮಾನ್. ದಬ್ಗುಳಿ ರೀಚ್ ಆಗಿದ್ದೀವಿ. ನೀರೇನು ಅಷ್ಟು ಕಡಿಮೆ ಇದೆ, ಲಾಸ್ಟ್ ಇಯರ್ ಇದ್ದಷ್ಟೇನಿಲ್ಲ. ಈ ಕಡೆಯಿಂದ ಆ ಕಡೆ ತೆಪ್ಪದಲ್ಲಿ ಹೋಗಿ ಆಮೇಲೆ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಬೆಟ್ಟ ಹತ್ತೋದು. ಜನ ನೋಡಿ ಎಷ್ಟು ಜನ ಇದ್ದಾರೆ. ದಬ್ಗುಳಿಯಲ್ಲಿರುವ ದಬ್ಗುಳೇಶ್ವರ ಸ್ವಾಮಿ ದೇವಾಲಯ ಇದು ಹಳೆಯ ದೇವಸ್ಥಾನ. ಹೊಸ ದೇವಸ್ಥಾನ ಆ ಕಡೆ ಇದೆ. ಇದು ದಬ್ಗುಳೇಶ್ವರ ಸ್ವಾಮಿ ದೇವಾಲಯನೇ, ಬಟ್ ಇದು ಹೊಸದಾಗಿ ಕಟ್ಟಿರುವಂಥ ನಂದಿ ದೇವಾಲಯ. ಇದು ದಬ್ಗುಳಿಯಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿರೋದು. ಕಾವೇರಿ ಹೊಳೆ ನದಿ ದಾಟ್ತಾ ಇದ್ದೀವಿ. ಹಾಂ, ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ. ನೀರು ಜಾಸ್ತಿ ಇಲ್ಲ, ಕಡಿಮೆನೇ ಇರೋದು. ಐದು ಅವ್ನು ಕೊಡ್ತಾನಂತೀರ. ದಬ್ಗುಳಿ ಕಾವೇರಿ ಹೊಳೆಲಿ ಸ್ನಾನ. ಫ್ರೆಂಡ್ಸ್, ಮಲೆಮಹದೇಶ್ವರ ಪಾದಯಾತ್ರೆಯ ವಿಡಿಯೋನ ನಾನು ಭಾಗ 1 ಭಾಗ 2 ಅಂತ ಡಿವೈಡ್ ಮಾಡಿದ್ದೀನಿ. ಭಾಗ 1 ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಭಾಗ 2 ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇದು ದಬ್ಗುಳಿ ನದಿ ತೀರಕ್ಕೆ ನಾನು ಭಾಗ 1ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ 2ನೇ ವಿಡಿಯೋನೂ ಹಾಗೆ ವಾಚ್ ಮಾಡಿ ಅಂತ ಹೇಳ್ತೀನಿ.